ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರಗಳು. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಇವತ್ತು ಸುಳ್ಳಿನ ಪುರಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅರೆ, ಏನಿದು ಸುಳ್ಳಿನ ಪುರಾಣ ಅಂತಲೂ ಕೂಡ ಇದೆಯಾ? ಎಸ್, ಇದರಲ್ಲಿ ಯಾರು ಸುಳ್ಳು ಹೇಳ್ತಾರೆ, ಯಾರು ಸುಳ್ಳನ್ನು ನಂಬಲ್ಲ, ಯಾರು ಸುಳ್ಳನ್ನ ಬೇಗ ಕಂಡುಹಿಡಿತಾರೆ ಆ್ಯಂಡ್ ಸುಳ್ಳನ್ನ ತುಂಬ ಇಷ್ಟವಾಗಿ ಯಾರು ಕೇಳ್ತಾರೆ. ನೋಡಿ ಎಷ್ಟು ಸಬ್ಜೆಕ್ಟ್ ಬಂತು ಅಲ್ವಾ? ಹಾಗೆ ಈ ಸುಳ್ಳಿನ ಒಂದು ಹಾದಿಲಿ ಯಾರು ಜೀವನ ಸಾಗ್ತಾ ಇದ್ದಾರೆ, ಈ ಸುಳ್ಳಿನಿಂದ ಎಷ್ಟೆಲ್ಲ ನಮ್ಮ ಬದುಕಿಗೆ ಪೆಟ್ಟಾಗತ್ತೆ, ಅಥವಾ ನಮ್ಮ ಸುತ್ತಮುತ್ತಲಿನ ಅಥವಾ ನಮ್ಮ ಕುಟುಂಬದಲ್ಲೇ ಆಗಲಿ ಅಥವಾ ನಮ್ಮ ಸ್ನೇಹಿತರೇ ಆಗಲಿ ಅದರಿಂದ ಎಷ್ಟು ನೋವು ತಿಂತಾರೆ ಅಲ್ವಾ? ಸುಳ್ಳು ನಮಗೆ ಬೇಕಾ? ಹಾಗಾದರೆ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಈ ಯಾವುದಾದ್ರೂ ಒಬ್ಬರು ಜಾತಕರಿರ್ಬೋದು, ಪದೇ ಪದೇ ಸುಳ್ಳುಗಳನ್ನ ಹೇಳ್ತಾ ಸುಳ್ಳಿನ ಸರಮಾಲೆಗಳನ್ನೇ ಪೋಣಿಸ್ತಾ ಜನಗಳನ್ನ ಮೋಸ ಮಾಡೋವಂಥವ್ರನ್ನ ನಾವು ಸುಲಭವಾಗಿ ಯಾಕೆ ಕಂಡುಹಿಡ್ಕೋಬಾರ್ದು ಜಾತಕದ ಮೂಲಕ ಅಲ್ವೇ? ಅಕಸ್ಮಾತ್ ನಾವು ಕೂಡ ಏನಾದರೂ ಅಪ್ಪಿತಪ್ಪಿ ಸುಳ್ಳು ಹೇಳ್ತಾ ಇದ್ದರೆ ಆ ಬುದ್ಧಿಯನ್ನು ಖಂಡಿತ ನಾವು ಕೂಡ ತಿದ್ಕೋಬಹುದಲ್ವಾ? ಸೊ ಹಾಗಾಗಿ ಯಾರಿಗೆಲ್ಲ ಈ ಸುಳ್ಳು ಅಥವಾ ಸತ್ಯದ ಬಗ್ಗೆ ಒಂದು ನಿಖರವಾದ ಮಾಹಿತಿ ಬೇಕು ಅಂತ ಅನಿಸುತ್ತೆ, ಖಂಡಿತ ನಮ್ಮ ನಾಡಿಶಾಸ್ತ್ರದಲ್ಲಿ ಅದಕ್ಕೆ ನೀವು ಯಾವ ಒಂದು ಕ್ಯಾಟಗಿರಿಲಿದ್ದೀರ, ಸುಳ್ಳನ್ನ ನಂಬೋರ, ಸುಳ್ಳನ್ನ ಹೇಳೋರ, ಅಥವಾ ಸುಳ್ಳನ್ನ ಅವ್ರ ಪಾಡಿಗವರು ಹೇಳ್ಕೊಂಡಿರಲಿ ಅಂತ ಸುಮ್ಮನೆ ಅವ್ರನ್ನ ಬಿಟ್ಬಿಡೋರ, ಅಥವಾ ಸುಳ್ಳು ಮಾತಾಡೋರನ್ನ ಕಂಡ್ರೆ ಆಗಲ್ಲ ಅನ್ನೋ ಕ್ಯಾಟಗಿರಿನ. ಸೊ ಯಾವ ವರ್ಗದವರು ಅಂತ ತಿಳ್ಕೋಬೇಕು ಅಂತಂದರೆ ಈ ಕೂಡಲೇ ಈ ಕೆಳಗಿನ ನಂಬರ್ನ ಸಂಪರ್ಕಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.